ಅದೇನೋಪ್ಪ, ನಾವು ಡೈಲಿ ವಾಕಿಂಗ್ ಬರ್ತಾನೆ ಇದೀವಿ, ಒಂಚೂರು ವೆಯ್ಟೇ ಕಡಿಮೆ ಆಗ್ತಿಲ್ಲ. ನನ್ ವೆಯ್ಟು ಅಷ್ಟೇ, ಕಮ್ಮಿನೇ ಆಗ್ತಾ ಇಲ್ಲ. ಹೆಂಗ್ ಕಮ್ಮಿ ಆಗತ್ತಣ್ಣ ವೆಯ್ಟು? ಇವ್ರ ಪಾರ್ಕಿಗೆ ಹೋಗದೆ ಗುಮ್ ಕಟ್ಕೊಂಡು ಊರಾಗಳು ರೂಸಾಬ್ರಿ ಮಾತಾಡಕ್ಕೆ ಎಕ್ಸರ್ಸೈಸ್ ಮಾಡ್ತಾರೆ ಅನ್ಕೊಂಡಿದ್ಯಾ? ಸಿಸ್ಟರ್, ಹಿಟ್ ಕಲ್ಸಕ್ಕೆ ಬಾಣ್ಲಿನೋ ಪಾತ್ರನ ತಗೊಳ್ಳೋದಲ್ವಾ? ನೋಡಿ, ಹಿಟ್ಟೆಲ್ಲ ಹೆಂಗ್ ಕೆಳಗಡೆ ಬಿದ್ದಿದೆ. ಓ, ನಾನ್ ನೋಡ್ಲೇ ಇಲ್ಲ. ಶಿಲ್ಪಾ ಶೆಟ್ಟಿ ಏನ್ ಮಾಡ್ತಾಳೆ ಗೊತ್ತಾ? ದಿನ ಒಂದ್ ಲೋಟ ಬಿಸಿನೀರಿಗೆ ಜೇನುತುಪ್ಪ ಹಾಕೊಂಡ್ ಕುಡಿತಾಳೆ, ಅದಕ್ಕೆ ಅವಳು ಸ್ಲಿಮ್ ಆಗಿರೋದು. ಶಿಲ್ಪಾ ಶೆಟ್ಟಿ ಬಿಸಿನೀರಿಗೆ ಜೇನುತುಪ್ಪ ಹಾಕೊಂಡ್ ಕುಡಿಯಕ್ಕಿಂತ ಮುಂಚೆ 1 ಗಂಟೆ ಯೋಗಾಸನ ಮಾಡ್ತಾಳೆ. ನಾವು ಮಾಡ್ತೀವಿ ಯೋಗಾಸನ. ಹಾ, ನಾವು ನೋಡಿದೀವಿ ನೀವು ಪಾರ್ಕಲ್ಲಿ ಮಾಡೋ ಆಸನಗಳನ್ನ. ಯಾವಾಗ ನೋಡಿದ್ರು ನಂಗೆ ಬೈಯೋದೇ ಆಯ್ತು. ಹೆಂಡ್ತಿನ ಹೆಂಗ್ ನೋಡ್ಕೋಬೇಕು ಅಂತ ಹಾಲು ಜೇನು ಪಿಕ್ಚರ್ ನೋಡ್ಕೊಲಿರಿ. ಹಾಲು ಜೇನು ಪಿಕ್ಚರ್ ಅಲ್ಲಿ ಹೆಂಡತಿ ಕ್ಯಾನ್ಸರ್ ಬಂದಿರುತ್ತೆ. ನಿನಗೂ ಏನಾದ್ರೂ ಬರ್ಲಿ, ಅವಾಗ ನೋಡ್ಕೊಂತೀನಿ. ಹಾಳ ಟಿವಿ ಇದ್ರೆ ಓದಲ್ಲಂತ ಡಿಶ್ ತಗ್ಸಿದೀನಿ, ಆದ್ರೂ ಕಡಿಮೆ ಮಾರ್ಕ್ಸ್ ತೆಗ್ದಿದ್ಯಾ. ನಾಚಿಕೆ ಆಗಲ್ಲ ನಿನ್ಗೆ? ಓದಿದೆಲ್ಲ ನೆನ್ಪಿರ್ಲಿ ಅಂತ ದಿನಾ ಬಾದಾಮಿ ತಿನ್ನಿಸ್ತಾ ಇದ್ದೀನಿ, ಆದ್ರೂ ಕಡಿಮೆ ಮಾರ್ಕ್ಸ್ ತೆಗ್ದಿದ್ಯಾ. ನಾಚಿಕೆ ಆಗಲ್ವಾ ನಿನ್ಗೆ? ನಾಚಿಕೆ ಬಗ್ಗೆ ನೀವಿಬ್ರು ಮಾತಾಡ್ಬಾರ್ದು. ಅಮ್ಮ ಮನೇಲಿ ಸೀರಿಯಲ್ ನೋಡ್ತಾ ಕೆಲಸ ಮಾಡಲ್ಲ ಅಂತ ಡೀಸ್ ತೆಗ್ಸಿ ಅಮ್ಮನತ್ತ ನಂಗೋಸ್ಕರ ಡೀಸ್ ತೆಗ್ಸ್ತೆ ಅಂತ ಹೇಳ್ದಲ್ಲಪ್ಪ, ಅವಾಗ ನಿಂಗೆ ನಾಚಿಕೆ ಆಗ್ಲಿಲ್ವಾ? ಪೇರೆಂಟ್ಸ್ ಮೀಟಿಂಗ್ ಕಂಬಸಲಿ ಬರ್ಬೇಕಂತ ಗೊತ್ತಿದ್ರು ಹುಷಾರಿಲ್ಲ ಅಂತ ಸುಳ್ಳೇಳಿ ಚಾನಕ್ಕನ್ ಮದ್ವೆ ಗೊತ್ತಲ್ಲಮ್ಮ, ಅವಾಗ ನಿಂಗೆ ನಾಚಿಕೆ ಆಗ್ಲಿಲ್ವಾ? ನೀವ್ಯಾ ಮಹಾ ಉದ್ದೇಶದ ಮೇಲೆ ಅರ್ಕೆ ಹೊತ್ಕೊಂಡಿದ್ರಿ? ಅದು ಪಾರ್ಕಲ್ಲಿ ವಾಕ್ ಮಾಡುವಾಗ ನಮ್ಮಮ್ಮ ಕೊಡ್ಸಿದ್ ಮೂಗ್ಬಟ್ ಕಳ್ದೋಯ್ತು. ಆ ಮೂಗ್ಬಟ್ ಏನಾದ್ರೂ ಸಿಕ್ಕಿದ್ರೆ ನನ್ ಗಂಡನ ನಾಲ್ಗೆ ಮೇಲೆ 4 ಕರ್ಪೂರ ಹಚ್ಚಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಮದುವೆ ಆದ್ರೆ ಮಾರಿ ಹಬ್ಬ, ಮದುವೆ ಆದ್ರೆ ಮಾರಿ ಹಬ್ಬ.